ಇವತ್ತು ಈ ಪತ್ರಿಕಾಗೋಷ್ಠಿ ಜನವರಿ 1ನೇ ತಾರೀಕಿಗೆ ಆದಂಥ ಗಲಭೆ ಬಗ್ಗೆ, ಆ ಗಲಭೆಯಲ್ಲಿ ರಾಜಶೇಖರ್ ರೆಡ್ಡಿ ಅನ್ನೋರು ವ್ಯಕ್ತಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹತ್ಯೆ ಆಯಿತು, ಆ ಹತ್ಯೆ ವಿಚಾರವನ್ನು ಹಿಡ್ಕೊಂಡು ಎಲ್ಲ ದಾಖಲಾತಿಗಳನ್ನು, ಎಲ್ಲ ಏನೇನು ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಏನು CID ತನಿಖೆ ನಡೀತಾ ಇದೆಯೋ ಆ CID ತನಿಖೆಗೆ ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದೇವೆ. ನಂತರ ಸರ್ಕಾರ ಅಂದ್ಕೊತಾ ಇದೆ, ಬಹುಶಃ ನಾನು CID ಕೊಟ್ಟ ತಕ್ಷಣ ಈ ರಾಜ್ಯದಲ್ಲಿ ಇಂಥ ಗಲಭೆ ಯಾವುದೂ ಆಗಿದ್ದಿಲ್ಲ, ಈ ಗಲಭೆಯನ್ನು ಸೀರಿಯಸ್ ಆಗಿ ತಗೊಂತದಂದೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ನಾನು ನೋಡಿದ್ದೀನಿ, ಉಪಮುಖ್ಯಮಂತ್ರಿಗಳು ಬಳ್ಳಾರಿ ಬಂದಂಥ ಟೈಮಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಕೂಡ ನೋಡಿದ್ದೀನಿ, ಗೃಹ ಮಂತ್ರಿಗಳು ಬಂದೇ ಇಲ್ಲ, ಅವರು ಕೂಡ ರಾಜ್ಯದಲ್ಲಿ ಅಲ್ಲಿ ಕುಂತು ಮಾತಾಡೋಂಥ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅನ್ನೋಂಥದ್ದು ಕೂಡ ನಾನು ನೋಡಿದ್ದೇನೆ. ಬಹುಶಃ ಸರ್ಕಾರ ಅನ್ನೋಂಥದ್ದು ಗಂಭೀರವಾಗಿ ತೊಗೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಕೇವಲ ಸರ್ಕಾರ ಅನ್ನೋಂಥದ್ದು ಆ CIDಗೆ ವಹಿಸಿದ ನಂತರ ಇವತ್ತು ಎಲ್ಲವನ್ನು ಕೂಡ ಮುಗ್ದಿತ್ತಂತ ತಿಳ್ಕೊಂಡು, ಇವತ್ತು CID ವಹಿಸಿದ ನಂತರ ಸರ್ಕಾರ ಏನಾಗಿದೆ, ಇವತ್ತು CID ವಹಿಸಿದಪ್ಪ ಅಂತ ಕೈ ಕೊಟ್ಕೊಂಡು ಕುಂತ್ಬಿಟ್ಟೈತೆ. ಹಂಗಾಗಿ ಇವತ್ತು ನಾವೇನಿವತ್ತು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಏನು ಈ ದಾಳಿ ನಡೀತೋ, ಈ ದಾಳಿ ವಿಚಾರದ ಬಗ್ಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ಆದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ, ನಾವು ಕೈ ಬಿಡೋಂಥ ಪ್ರಶ್ನೆಯೇ ಇಲ್ಲ. ಎಲ್ಲಿ ತನಕ ಕೂಡ ಈ CIDದಿಂದ ನ್ಯಾಯ ಸಿಗುತ್ತನೋ ಇಲ್ಲಿದ್ರಿಗಿನ ನಾವು ಹೋರಾಟದಿಂದ ನ್ಯಾಯ ಸಿಗಿಸ್ಕೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಮೇಲೆ ಆದಂಥ ಹಲ್ಲೆ ಬಗ್ಗೆ, ಗಲಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ದೀವಿ. 17ನೇ ತಾರೀಕಿಗೆ ಸಮಾವೇಶ ಮಾಡೋಂಥ ಟೈಮಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರವರು, ಅನೇಕ ಮಂದಿ ಕೂಡ ಆ ಗಲಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋಂಥ ಕೆಲಸ ಮಾಡಿದ್ದಾರೆ. ನಾನು ಕೂಡ ಭಾಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡಿಬೇಕನ್ನೋಂಥ ವಾತಾವರಣ ಏನು ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದಂಥ ಟೈಮಲ್ಲಿ ನಾನು ಎಂಥ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ಬರ್ತೀನಿ. ನನ್ನ ಕೊನೆ ಉಸಿರಿರೋಂಥ ಕೂಡ ಈ ಫಿಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಬಡವ್ರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೆ ಅಂಥವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡ್ಬಂದಿನಿ. ಅಧಿಕಾರ ಇದ್ದರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದರ್ಪ ಮಾಡಿದಂಥವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನು ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸೋಂಥ ವಿಚಾರದಲ್ಲಿ ನಾವು ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡುವಂಥ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿನನಿತ್ಯ ರಾಜ್ಯದಲ್ಲಿ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ನೋಡಿದಂಥ ಟೈಮಲ್ಲಿ ಎಲ್ಲ ಕಡೆ ದಾಂಧಲೆ ಜೊತೆಲಿ ಭಾಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸು, ಗಾಂಜಾ ಹಾವಳಿಗಳು ಎಗ್ಗಿಲ್ಲದಂಗೆ ಇವತ್ತು ನಡೀತಾ ಇದ್ದಾವೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸು ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದಂತ ನಡೀತಾ ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ಒಂದು ವಿಚಾರವನ್ನಂದ್ರಿಗಿನ ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡೋಂಥ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ ಅವ್ರು ಏನನ್ನ ನೋವಾಗಿದ್ರಿಗಿನ, ಅವ್ರಿಗೇನನ್ನು ಆಘಾತವಾಗಿದ್ದರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ
ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಯಲ್ಲಿ ರಾಮ್ಲು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿದ್ದು ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾರಿಗೂ ಕೂಡ ಭಯ ಬೀಳೋದ ಅಗತ್ಯ ಇಲ್ಲ. ಆ ಕುಟುಂಬದ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋದ್ರ ಜೊತೆಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸೋಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯವ್ರ ಬಗ್ಗೆ, ಆ ಮಗಳ ಬಗ್ಗೆ ಈ ರೀತಿ ಅವ್ರಿಗೇನನ್ನ ನೋವಾಗಿದ್ದರೆ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೀನಿ. ಯಾಕಂದರೆ ಇವತ್ತು ಈ ಗಾಂಜಾ ಡ್ರಗ್ಸು, ಇವತ್ತು ಆನ್ಲೈನ್ ಬೆಟ್ಟಿಂಗ್ಗಳು, ಆನ್ಲೈನ್ ಚಟುವಟಿಕೆಗಳು, ಇಸ್ಪೆಟ್ಟೆಲೆಗಳು, ಸಾಕಷ್ಟು ಓಸಿಗಳು, ಮಟಕಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲರೂ ಕೂಡ ಬಳ್ಳಾರಿಯಲ್ಲಿ ಭಯಭ್ರಾಂತರಾಗಿದ್ದಾರೆ. ಇವತ್ತು ನಾನು ಭಾಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಹೇಳಿದ್ದೇನೆ ಆಗಲಿ, ಯಾವುದೋ ರೀತಿಯಲ್ಲೂ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡಬೇಕು. ಆ ಮಗಳು ನನ್ನ ಮಗಳಿದ್ದಂತೆ. ನಾನು ಆ ಮಗಳಿಗೆ ಕೂಡ ಆ ಮಗಳನ್ನು ಆ ಪ್ರಸ್ತಾಪನೆ ಮಾಡಬಾರ್ದಾಯಿತು. ಮಾಡಿದ್ದೀನಿ. ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂದೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ದೇನೆ, ಬೇರೆ ಉದ್ದೇಶ ಏನಿಲ್ಲ. ಹಂಗಾಗಿ ನಾನು ಪುರಾಣಗಳಲ್ಲಿ ನಾವು ಕೂಡ ಭಾಳಷ್ಟು ನೋಡಿದ್ವಿ. ಈ ಪುರಾಣದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ರಾಮಾಂಜನಾಚಾರ್ಯ ನೋಡಿದ್ದೀವಲ್ಲ, ರಾಮಾಂಜನಾಚಾರ್ಯ ಏನು ಹೇಳ್ತಾರೆ, ಓಂ ನಮೋ ನಾರಾಯಣ ಅನ್ನೋಂಥ ಶಬ್ದ ಬೀಜಾಕ್ಷರವನ್ನು ಅವ್ರ ಗುರುಗಳು ರಾಮಾಂಜನಾಚಾರ್ಯಗೆ ಕಿವಲ್ಲಿ ಹೇಳೋದಂಥ ಟೈಮಲ್ಲಿ ಅವ್ರು ಬೋಧಿಸ್ತಾರ, ಯಾರಿಗೆ ಹೇಳಬಾರ್ದು ಅಂತೇಳಿ. ಅವರು ಆ ಬೀಜಾಕ್ಷರನ್ನು ಕೇಳಿದಂಥವ್ರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ ರಾಮಾಂಜನಾಚಾರ್ಯಗೆ ಹೇಳಿದಂಥ ಟೈಮಲ್ಲಿ ಕೂಡ ಓ ನಮೋ ನಾರಾಯಣ ಅನ್ನೋಂಥ ಬೀಜಾಕ್ಷರವನ್ನು ಅವರು ನಾನು ಸ್ವರ್ಗಕ್ಕೆ ನರಕಕ್ಕೆ ಹೋದ್ರೆ ಕೂಡ ಪರವಾಗಿಲ್ಲ ಅಂದೇಳಿ ಕೇಳಿದವರೆಲ್ಲ ಕೂಡ ಸ್ವರ್ಗಕ್ಕೆ ಹೋಗ್ತಾರ, ನೀವು ಹೇಳಿದವರು ನರಕಕ್ಕೆ ಹೋಗ್ತೀರಿ ಅಂತೇಳಿ ರಾಮಾಂಜನಾಚಾರ್ಯರು ಅವ್ರ ಗುರುಗಳು ಹೇಳಿದಂಥ ಟೈಮಲ್ಲಿ ಕೂಡ ಆ ರಾಮಾಂಜನಾಚಾರ್ಯ ಏನು ಮಾಡ್ತಾರೆ, ಗೋಪುರದ ಮೇಲೆ ಏರಿ ಏನಂತ ಹೇಳ್ತಾರೆ, ಓಂ ನಮೋ ನಾರಾಯಣ ಅಂತೇಳಿ ಅವ್ರು ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಆ ರಾಮಾಂಜನಾಚಾರ್ಯ ಏನಕ್ಕೆ ಹೇಳ್ತಾರೋ ಅವ್ರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನು ಕೇಳಿರೋಂಥ ವಿಚಾರ ಇಷ್ಟೇ, ಇವತ್ತು ನಾನು ಈ ಊರಿಗೆ ಒಳ್ಳೇದಾಗಬೇಕು. ಆ ಮಗಳ ವಿಚಾರವನ್ನು ಪ್ರಸ್ತಾಪನೆ ಮಾಡಿದಂಥ ಟೈಮಲ್ಲಿ ಈ ರೀತಿ ಅನೈತಿಕ ಡ್ರಗ್ಸು, ಗಾಂಜಾ, ಮಟಕ ಇವತ್ತು ಈ ನಮ್ಮ ನಗರಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಶಾಸಕರನ್ನು ತಗೊಳ್ರಿ. ಮೊದಲನೇ ಶಾಸಕನ ಹಿಡ್ಕೊಂಡು ನಂತರ ಅನೇಕ ಮಂದಿ ಶಾಸಕರು ಕೂಡ ಇವತ್ತು ನಾನು ನಗರದಲ್ಲಿ ಶಾಸಕರಾದಂಥ ಟೈಮಲ್ಲಿ ಕೂಡ, ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರಾದಂಥ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಈ ಅನೈತಿಕ ಚಟುವಟಿಕೆಗಳು ಏನು ಆಗ್ತಾ ಇದ್ದಾವೆ ಅಂತ ನೋಡಿ. ಇವತ್ತು ಎಲ್ಲಿ ನೋಡಿದ್ರೆ ಎಲ್ಲ ಕೂಡ ಇಸ್ಪೇಟೆಲ್ಲ ಆಡ್ತಾ ಇದ್ದಾರೆ. ಆನ್ಲೈನ್ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಯಾರೊಬ್ಬರು ಸಪೋರ್ಟ್ ಇರೋಕ್ಕೋಸ್ಕರ ನಡೀತಾರೆ. ನಾನು ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಸಪೋರ್ಟ್ ಮಾಡ್ತಿರೋ ಕಾರಣ ಏನಾಗ್ತಾಯಿದೆ, ಅಕ್ರಮ ಸ್ಯಾಂಡು ಇವತ್ತು ಮರಳು ಗಣಿಗಾರಿಕೆ ನಡೀತಾ ಇದೆ. ಒಂದು ಕಡೆ ಇವತ್ತು ಇಸ್ಪೇಟೆಲೆ ಕ್ಲಬ್ಗಳು ಓಣಿಯಲ್ಲಿ ಅಡ್ಡಾಡ್ತಾ ಇದೆ. ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ಇಸ್ಪೇಟೆಲೆ ಕ್ಲಬ್ಗಳು ಅಡ್ಡಾಡ್ತಾರೆ. ಗಾಂಜಾಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ನೋಡಿದ್ರೆ ಗಾಂಜಾ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇವತ್ತು ಇವೆಲ್ಲ ಆದಂಥ ಟೈಮಲ್ಲಿ ಕೂಡ ನಾನು ಎಲ್ಲೋ ಒಂದು ಕಡೆ ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ಕೂಡ ಅಂದರೆ ಮಕ್ಕಳಿಗೆ ಯಾರನ್ನು ಸಾಲಿಗೆ ಕಳಿಸ್ಬೇಕಾದ್ರೆ ಭಯ ಆಗುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ಇವತ್ತು ರಾಮಾಂಜನಾಚಾರ್ಯ ಒಂದು ಬೀಜಾಕ್ಷರವನ್ನು ಕೂಡ ನಾನು ಹೇಳುವಂಥ ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ನಾನು ನೋಡೋಂಥ ಟೈಮಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತೆಲಂಗಾಣ ಚುನಾವಣೆ ನಡೀತು. ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ನಂತರ ತೆಲಂಗಾಣ ಚುನಾವಣೆ ನಡೀತು. ಅದ್ರ ಜೊತೆಲಿ ತೆಲಂಗಾಣ ಚುನಾವಣೆ ಜೊತೆಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇವತ್ತು ಲೋಕಸಭೆ ಚುನಾವಣೆಗಳು ನಡೀತು. ಆ ಲೋಕಸಭೆ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾವ. ಆ ಭ್ರಷ್ಟಾಚಾರದ ಹಣದಿಂದ ತೆಲಂಗಾಣ ಎಲೆಕ್ಷನ್ ಮಾಡ್ತಾರೆ. ಆ ತೆಲಂಗಾಣ ಎಲೆಕ್ಷನ್ದಿಂದ ಮತ್ತು ಲೋಕಸಭೆ ಚುನಾವಣೆಗಳು ಕೂಡ ಮಾಡ್ತಾರೆ. ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೋಲಂಥ ಕೆಲಸ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಮೊನ್ನೆ ನಡೆದಂಥ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹಗರಣವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಇದು ಯಾವ ರೀತಿಯಲ್ಲಿ ಅಂದ್ರೆಗಿನ ಅಲ್ಲಿ ನಡೆಯುವಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ತೆಲಂಗಾಣ ಚುನಾವಣೆ ಬಂತು. ಚುನಾವಣೆ ಆದ ನಂತರ ಮತ್ತೆ ಲೋಕಸಭೆ ಚುನಾವಣೆಗಳು ಬಂತು. ಅವಾಗ ಕೂಡ ಎಲೆಕ್ಷನ್ ಟೈಮ್ ಇತ್ತು. ಇವಾಗ ನಾವೆಲ್ಲರೂ ಕೂಡ ಏನು ಆಡ್ತಾ ಇದ್ದೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳು ಚುನಾವಣೆಗಳಿದ್ದಾವೆ. ಈ ಪಂಚರಾಜ್ಯ ಚುನಾವಣೆಗಳು ಏನಿದಾವೋ ಆ ಪಂಚರಾಜ್ಯ ಚುನಾವಣೆಗಳನ್ನು ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪಂಚರಾಜ್ಯ ಚುನಾವಣೆ ಗೆಲ್ಲಬೇಕನ್ನಂಥ ಕಾರಣದಿಂದ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಕೂಡ ದೊಡ್ಡ ಹಗರಣ ನಡೆದಿದೆ. ಈ ಹಗರಣದಲ್ಲಿ ಕೂಡ ನೇರವಾಗಿ ಯಾರು ಕಾರಣ ಆಗಿದ್ದಾರೆ, ಏನು ಇವತ್ತು ಅವರು ಮಂತ್ರಿಗಳಾದಂಥ ಏನು ತಿಮ್ಲಾಪುರದವರು ಆರ್ ವಿ ತಿಮ್ಮಾಪುರ್ ಅವರು ಅವರ ಮಗ ಪುತ್ರರು ನೇರವಾಗಿ ಭಾಗಿಯಾಗಿದ್ದಾರೆ.
ಆ ನೇರವಾಗಿ ಭಾಗಿಯಾದಂಥ ಟೈಮಲ್ಲಿ ಅವರು ಆರ್ ವಿ ತಿಮ್ಮಾಪುರ್ ಹೇಳ್ತಾರೆ, ಆ ಆಡಿಯೋ ರಿಲೀಸ್ ಆದಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾರೆ, ಅದನ್ನು ಪ್ರೂವ್ ಮಾಡಿರಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಇವತ್ತು ಅವ್ರ ಮಗನೇ ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಇವತ್ತು ಶಾಮೀಲಾಗಿ ಆ ಶಾಮೀಲಾದಂಥ ಟೈಮಲ್ಲಿ ಆಡಿಯೋ ಬಿಡುಗಡೆ ಆದ ನಂತರ ಕೂಡ ಆದ ನಂತರ ಅವ್ರ ಮಗ ನೇರವಾಗಿ ಪಾಲ್ದಾರ್ ಆಗಿದ್ರು ಈ ಭ್ರಷ್ಟಾಚಾರದಲ್ಲಿದ್ದರೆ ಕೂಡ ಅವ್ರ ಮಂತ್ರಿಗಳು ಏನು ಹೇಳ್ತಾರೆ, ಅದನ್ನು ಪ್ರೂವ್ ಮಾಡಿರಿ ಅನ್ನೋಂಥ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಒಂದು ಕಡೆ ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿದ್ದಂಥ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಒಂದು ಕಡೆ ನಾನು ಮುಖ್ಯಮಂತ್ರಿಗಳು ಏನು ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕೇನಂದೇಳಿ ಜಗಳ ಮಾಡ್ತಾಯಿದ್ರು. ಅಲ್ಲಿ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ, ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಕ್ಯಾಬಿನೆಟ್ ಏನಿದೆಯೋ ಅದನ್ನು ಎಕ್ಸ್ಪೆನ್ಷನ್ ಮಾಡಬೇಕು, ಎಕ್ಸ್ಪೆನ್ಷನ್ ಮಾಡೋದ್ರ ಜೊತೆಲಿ ಪುನರ್ರಚನೆ ಮಾಡಬೇಕಂದೇಳಿ ಅವ್ರು ಪರ್ಮಿಷನ್ ತೊಗೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವರು ಏನು ಹೇಳ್ತಾರೆ, ಪುನರ್ರಚನೆ ಮಾಡೋದು ಬೇಡ, ನನಗೆ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಕೂಡ ಹೈಕಮಾಂಡಲ್ಲಿ ಇವತ್ತು ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು, ನಂತರ ಇವತ್ತು ಸಿದ್ದರಾಮಯ್ಯರ ಒಂದು ಮಾತನ್ನಂತ ನೋಡಿದಂಥ ಟೈಮಲ್ಲಿ ಇವತ್ತು ಕ್ಯಾಬಿನೆಟ್ಟಲ್ಲಿದ್ದಂಥ ಮಂತ್ರಿಗಳೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇವತ್ತು ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಭ್ರಷ್ಟಾಚಾರ ಅಂತ ಸಂಪೂರ್ಣವಾಗಿ ಎಲ್ಲ ಇಲಾಖೆಯಲ್ಲೇ ನಡೀತಾರೆ. ಇಲಾಖೆಯಲ್ಲಿ ನಡೆಯುವಂಥ ಟೈಮಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರಲ್ಲೇ ಅವರು ಬಿಜಿ ಆದಂಥ ಟೈಮಲ್ಲಿ ಅವರಲ್ಲಿ ಮಂತ್ರಿಗಳಲ್ಲಿ ಇದ್ದಂಥವ್ರನ್ನ ಅವ್ರಿಗೆ ಕೈಯಲ್ಲಿ ಹಿಡಿತಾ ಇಲ್ಲಾರ್ದಂಥ ಟೈಮಲ್ಲಿ ಯಾವ ಮಂತ್ರಿಗಳು ಕೂಡ ಭ್ರಷ್ಟಾಚಾರ ಇಲ್ಲದಂಥ ಕೆಲಸಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗುವಂಥ ಕೆಲಸ ಮಾಡ್ತಿದೆ. ಇವತ್ತು ನೈಜ ಉದಾಹರಣೆ ಅಂದ್ರೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಅವತ್ತು ಅದಕ್ಕೋಸ್ಕರವಾಗಿ ನಾನು ಆರ್ ವಿ ತಿಮ್ಮಾಪುರ್ ಅವ್ರನ್ನ ಆದಷ್ಟು ಬೇಗನೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಯಾಕಂದರೆ ಇವತ್ತು ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವ್ರನ್ನ ಆದಷ್ಟು ಶೀಘ್ರದಲ್ಲಿ ಅವ್ರು ಕೂಡಲೇ ರಾಜೀನಾಮೆನ ತೊಗೋಬೇಕು. ಎಷ್ಟು ಒಳಗಡೆ ರಾಜೀನಾಮೆನ ತೊಗೋಬೇಕಂದ್ರಿಗಿನ ಇವತ್ತೇನು ನಾನು ನೋಡ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನಮ್ಮ ರಾಜಣ್ಣನವರು KN ರಾಜಣ್ಣನವರು ಏನು ತಪ್ಪೇ ಮಾಡಿದ್ದಿಲ್ಲ, ರಾತ್ರಿ ಅವ್ರು ರಾಜೀನಾಮೆ ತೊಗೊಂಡ್ರು. ರಾಜೀನಾಮೆ ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರದ ಸಿಗಾಕೊಂಡಿದ್ದಂಥ ಆರ್ ವಿ ತಿಮ್ಮಾಪುರ್ ಅವ್ರು ಕೂಡ ಮಂತ್ರಿಮಂಡಲದಿಂದ ಕೈ ಬಿಡಬೇಕಾಗುತ್ತೆ. ಅವ್ರು ಕೂಡ ತಕ್ಷಣ ರಾಜೀನಾಮೆ ತೊಗೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಂಚರಾಜ್ಯಗಳು ಚುನಾವಣೆ ನಡೀತಿರೋ ಕಾರಣ ATM ಥರ ಇವತ್ತು ಈ ಸರ್ಕಾರ ಇವತ್ತು ನಡೀತಾ ಇದೆ. ಇವತ್ತು ಪಂಚರಾಜ್ಯ ಚುನಾವಣೆಗಳು ಕೂಡ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ ಗೊತ್ತಿಲ್ಲ. ಎಲೆಕ್ಷನ್ ಬಂದರೆ ಸಾಕು ಭ್ರಷ್ಟಾಚಾರ ಮಾಡೋದು ಬಿಟ್ಟಿಗಿನ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಆದಷ್ಟು ಅಂದ್ರಿಗಿನ ಏನು ಮುಂದಿನ ದಿನಗಳಲ್ಲಿ ಅಂದರೆ ಈ ಡೇಟ್ ಕೂಡ ವಿಧಾನಸೌಧದಲ್ಲಿ ಫಿಕ್ಸ್ ಮಾಡಿರಬೇಕಲ್ಲ, 22ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗುವಂಥ ಟೈಮಲ್ಲಿ ರಾಜ್ಯಪಾಲರು ಏನು ಭಾಷಣ ಆಗುತ್ತೇನೋ ಆ ಭಾಷಣಕ್ಕಿಂತ ಮುಂಚೆನೇ ಆರ್ ವಿ ತಿಮ್ಮಾಪುರ್ ಅವ್ರನ್ನ ತಕ್ಷಣ ರಾಜೀನಾಮೆಯನ್ನು ಕೊಡಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ಪ್ರಸ್ತಾಪನೆ ಮಾಡ್ತಾಯಿದ್ರು. ರಾಮ್ಲೋರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡೋಣ. ಎಲ್ಲಿ ತನಕ ಕೂಡ ಈ ತಿಮ್ಲಾಪುರದವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ರು. ರಾಜ್ಯಪಾಲರನ್ನ ಭಾಷಣಕ್ಕಿಂತ ಮುಂಚೆನೇ ಆರ್ ವಿ ತಿಮ್ಲಾಪುರ ರಾಜೀನಾಮೆ ಕೊಡಬೇಕನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು